ಟೀಚರ ನಾಯಿಗೆ ಬೈದಂಗೆ ಬೈದ್ರ ಪರೀಕ್ಷೆದಾಗ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಪಾಲಕರನ್ನ ಕರ್ಕೊಂಬಾ ಅಂತಂದ್ರು. ಅಲ್ಲ, ಎಕ್ಸಾಮ್ ಬರ್ದಿದ್ದು ನಾನು, ನಮ್ಮ ಪಾಲಕರು ಯಾಕೆ ಬರ್ಬೇಕು? ಇವತ್ತು ನಾವು ತಲೆ ಕೆಟ್ಟು ಬಿಟ್ಟೈತಿ. ಟೀಚರ್ ಒಬ್ಬಾಕಿ ಯಾರನ್ನ ಕರ್ಕೊಂಬ ಅಂದ್ರ ಯಾರನ್ನ ಕರ್ಕೊಂಡು ಹೋಗ್ಬೇಕು? ಇವ್ರ ಮನ್ಯಾಗ ಹೇಳಿದ್ರೆ ದೊಡ್ಡ ರಂಪರಾಮಾಯಣ ಮಾಡ್ತಾರ. ಅಲ್ಲ ಅವನು ಅಷ್ಟು ಮಂದಿ ಹುಡುಗಿಯಾರ ನಡಕ್ಕೆ ಬೈದು ಬಿಟ್ರು ಟೀಚರ್ಗೆ ನನ್ನ. ಎಷ್ಟು ಅಸಹ್ಯ ಆಗಿರ್ಬಾರ್ದು. ಇರಲಿ ಇರಲಿ, ಈಗ ಯಾರನ್ನ ಕರ್ಕೊಂಡು ಹೋಗ್ಲಿ? ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಲನ? ಬೇಡ ಬೇಡ, ಹೆಚ್ಚು ಕಮ್ಮಿ ಆದ ಬ್ಯಾಲ್ ತೊಗೊಂಡು ಬಡಿತಾನೆ. ನಮ್ಮ ಅವ್ನ ಕರ್ಕೊಂಡು ಹೋಗ್ಲನ? ನಮ್ಮವ್ವ ಬೇಡ, ಅಲ್ಲಿ ಯಾವಾಗ ಕೂತ್ಕೊಂಡಿರ್ತಾಳೆ. ನಮ್ಮ ಅಜ್ಜಿಗೆ ಮಾತಾಡಕ್ಕೆ ಬರ್ತಾಳೆ ಅಕ್ಕಿ. ಹಾಂ, ಬಂತ ಐಡಿಯಾ ಬಂತ. ಕೆಲಸ ಮಾಡೋಣ, ನಮ್ಮ ಅಜ್ಜನ ಕರ್ಕೊಂಡು ಹೋಗ್ಬಿಡೋಣ. ಅಲ್ಲ, ನಮ್ಮ ಅಜ್ಜನ ಏನೋ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಟೀಚರ್ ಇದ್ದಿದ್ದು ಇರ್ಲಾರ್ದು ಹೇಳಿರ ಅಂದ್ರೆ ನಮ್ಮ ಅಜ್ಜನ ಮುಂದೆ ನನ್ನ ಮರ್ಯಾದೆ ಹೋಗ್ತಲ್ಲ. ಆಮ್ಯಾಗ ನಮ್ಮ ಅಜ್ಜ ಬಂದು ಇಲ್ಲೆಲ್ಲ ಮನ್ಯಾಗ ಹೇಳ್ತಾನಲ್ಲ, ಏನು ಮಾಡಲಿ? ತಲೆಗೇನು ಬರೋವಲ್ತಲ್ಲ. ಹಾಂ, ಹೊಳಿತ ಐಡಿಯಾ ಹೊಳಿತ. ಒಂದು ಕೆಲಸ ಮಾಡೋಣ, ಹೆಂಗಾರು ನಮ್ಮ ಟೀಚರ್ ನಮ್ಮ ಅಪ್ಪನೂ ನೋಡಿಲ್ಲ, ನಮ್ಮ ಅವ್ವನೂ ನೋಡಿಲ್ಲ, ನಮ್ಮ ಮನ್ಯಾಗ ಯಾರನ್ನೂ ನೋಡಿಲ್ಲ. ನಮ್ಮ ದೋಸ್ತನ್ನ ಕರ್ಕೊಂಡೋಗಿ ಇವ ನಮ್ಮ ಅಜ್ಜ ಅಂತ ಹೇಳ್ಬಿಟ್ರೆ ಯಸ್ ಯಸ್, ಮಸ್ತ್ ಐತೆ ಐಡಿಯಾ. ಇದನ್ನ ಮಾಡೋಣ. ಪಾಟ್ನ ಹೋಗಿ ನಮ್ಮ ದೋಸ್ತಗೆ ಭೇಟಿ ಹಾಕಿನಿ. A few moments later. ಸಂದೀಪ ಅವನು ಏನು ಮಾಡಕತ್ತಾನೋ ಮರೆಯವ. ವಾ ಚಿಂಟೆ, ಏನ್ಲೇ? ಅದು ನಾನು ನೋಡ್ಕೊಂಡು ಬಂದ್ಬಿಟ್ಟು ಏನು ಕೆಲಸ ಆಗ್ಬೇಕಿತ್ತ? ಮಚ ಒಂದು ಹೆಲ್ಪ್ ಆಗ್ಬೇಕಿತ್ತಲ್ಲ. ಓಹೋ, ಹೆಲ್ಪ್? ನಿಮ್ಮಂಥ ದೊಡ್ಡ ಮಂದಿಗೆ ನಮ್ಮಂಥ ಸಣ್ಣ ಮಂದಿಯಿಂದ ಏನು ಹೆಲ್ಪ್ಲೇ? ಅಲ್ಲಲೇ ಮಗನ, ಬೆಟ್ಟಿಯಾಗೆ ವಾರ ಪೂರ್ತಿ ಕಳೀತು, ಎಲ್ಲಿ ಹಾಳಾಗೋಗಿ. ಮಚ ಇಲ್ಲೇ ಸಾಲಾಗ ಸ್ವಲ್ಪ ಟಾರ್ಚರ್, ಅದನ್ನ ಮಾಡ ಆಮೇಲೆ ಮನೆಯಾಗ ಹೊರಗೆ ಬಿಡ್ತಿದ್ದಿಲ್ಲ. ಓದ್ಕೋ ಪಾದಕೋ ಎಕ್ಸಾಮ್ ಬಂದು ಅಂತ ಕಾಡಕತ್ತಿದ್ರ. ಹಿಂಗಾಗಿ ನಿಮ್ಮ ಮನೆ ಕಡೆ ಬರೋಕ್ಕಾಗಿಲ್ಲ. ಮಚ ಒಂದು ಹೆಲ್ಪ್ ಬೇಕಿತ್ತು, ಮಾಡ್ಬೇಕಲ್ಲ. ಹೆಲ್ಪಾ? ಮೊದಲು ಹೇಳ, ಏನು ಮಾಡ್ಬೇಕಾ ಬೇಡ ಅಂತ ನಾ ಹೇಳ್ತೀನಿ. ಇಲ್ಲ ಮಚ, ನೀ ಮಾಡಬೇಕ ಹೆಲ್ಪ್, ಇಲ್ಲ ಅಂದ್ರೆ ಭಾಳ ನನಗೆ ತೊಂದರೆ ಆಕತಿ. ಹೌದಾ? ಹೇಳ ಏನಂತ. ನಾನು ಟೆಸ್ಟ್ ಒಳಗೆ ಫೇಲ್ ಆಗಿನಿ, ಕಡಿಮೆ ಮಾರ್ಕ್ಸ್ ಬಂದಾವ. ಹಿಂಗಾಗಿ ಟೀಚರ್ ನಿಮ್ಮ ಪೇರೆಂಟ್ಸನ್ನ ಕರ್ಕೊಂಬ, ಅಲ್ಲಿ ಮಠ ಸಾಲಿಗೆ ಬರಕ್ಕೆ ಹೋಗಬೇಡ, ಕ್ಲಾಸಿಗೆ ಕುಂದ್ರಕ್ಕೆ ಹೋಗಬೇಡ ಅಂತಂದ್ರೆ ನಿನ್ನೆ. ಅದಕ್ಕೆ ನಾಳೆ ಪೇರೆಂಟ್ಸನ್ನ ಕರ್ಕೊಂಡು ಹೋದ್ರೆ ನನ್ನ ಕ್ಲಾಸಿಗೆ ಕರ್ಕೋತಾರೆ, ಇಲ್ಲ ಅಂದ್ರೆ ಕರ್ಕೊಳ್ಳೋದಿಲ್ಲ. ಕರ್ಕೊಂಡು ಹೋಗ್ಲಾ? ನಿಮ್ಮ ಅಪ್ಪನಾರ ಕರ್ಕೊಂಡು ಹೋಗು, ಇಲ್ಲ ನಿಮ್ಮ ಅಜ್ಜನ ಕರ್ಕೊಂಡು ಹೋಗು. ಏ ಮಚ್ಚ, ನಾ ಹೇಳೋದು ಅರ್ಥ ಆಕತ್ತಿಲ್ಲ ನಿನಗೆ? ಹೇಳ ಮಚ್ಚ, ಅಲ್ಲೇ ನಾ ಕಡಿಮೆ ಮಾರ್ಕ್ಸ್ ತೊಗೊಂಡಿ, ನನ್ನ ಮನ್ಯಾಗ ಗೊತ್ತಾದ ನನ್ನ ಮರ್ಯಾದೆ ಏನ ಬರ್ತಲೆ. ಅಲ್ಲ ಮಗನ, ತೊಗೊಂಡಿದ್ದ ಕಡಿಮೆ ಮಾರ್ಕ್ಸ್, ಮಸ್ತ್ ಚಿಂತ ಮಾತುಗಳ. ಮಚ್ಚ ಅದೆಲ್ಲ ಬಿಡಿ. ಈಗ ನಾಳೆ ಪೇರೆಂಟ್ಸನ್ನ ಕರ್ಕೊಂಡು ಹೋಗ್ಬೇಕ. ಅದಕ್ಕೆ ಮಚ್ಚ ಒಂದಿನ ನೀನು ನಮ್ಮ ಅಜ್ಜನ ಜೊತೆ ಗೆಟಪ್ ಹಾಕ್ಕೊಂಡೆ ಬಾ, ನಮ್ಮ ಟೀಚರ್ಗೆ ಇವರೀ ನಮ್ಮ ಅಜ್ಜಾರ ಅಂತಂದು ಹೇಳ್ತೀನಿ. ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನು ನೀನು. ಇಲ್ಲ ಹೇಳ್ರಿ, ಇನ್ನೂ ಮಾಡೋದಿಲ್ಲ, ನಮ್ಮ ಹುಡುಗಗೆ ನಾನು ಹೇಳ್ತೇನೆ ರೀ ಅಂತ. ಓಹೋ ಲೇ ಮಗನ, ಅಕಸ್ಮಾತ್ ಏನಾರ ಸಿಕ್ಕೊಂಡ್ವಿ ಅಂದ್ರೆ? ಲೇ ಸಿಕ್ಕೊಳ್ಳೋದಲ್ಲೇ ಅಡ್ಡ ಬಾಯಿ ಹಾಕಿ ಸೆಟಿಬೇಡಿ. ಈಗ ಮಚ್ಚ ವಿಚಾರ ಮಾಡು, ಎಲ್ಲ ವಿಚಾರ ಮಾಡಿ. ಇಲ್ಲ ಅಪ್ಪಿ ತಪ್ಪಿ ಏನಾರು ಗೊತ್ತಾತಂದ್ರೆ ಅಲ್ಲೇ ನಾ ಇನ್ನೂ ಸಣ್ಣ ಇದ್ದಂಗೆ ಅದೀನಿ, ನಾ ಹೆಂಗೆ ಬರಲಿ? ನನ್ನ ಹೆಂಗೆ ನಿಮ್ಮ ಅಜ್ಜ ಅಂತ ಪರಿಚಯ ಮಾಡ್ತೀರಿ ಅವ್ರಿಗೆ? ಲೇ ನೀ ಸುಮ್ಮ ಬರೋದಷ್ಟು ಮಾಡ, ನಾ ಎಲ್ಲ ನೋಡ್ಕೋತೀನಿ. ಆಮ್ಯಾಗ ಚಂತಗ ಡ್ರೆಸ್ಗೆ ಸಾಕು, ಸ್ವಲ್ಪ ತೆಲಿಗೆ ಬಿಡ ಕೂದಲು ಹಚ್ತೀನಿ. ಇವ್ರೀ ನಮ್ಮ ಅಜ್ಜ ಅಂತಂದು ಹೇಳ್ತೀನಿ. ಒಂದು ಕೈಯಾಗ ಒಂದು ಕಟ್ಟಿಗೆ ಕೊಡ್ತೀನಿ, ಬಕ್ಕೊಂತ ಅಡ್ಡಾಡ. ಅಯ್ಯೋ ಮಚ್ಚ, ಲೇ ಇದೊಂದು ಹೆಲ್ಪ್ ಮಾಡ್ತೀನಿ ಮಗ, ನಾನು ನಿನಗೆ ಎಷ್ಟು ಹೆಲ್ಪ್ ಮಾಡಿಲ್ಲ. ಹ್ಞೂ ಮಚ್ಚ, ಮಾಡ್ತೀನಿ ನಾನು ಹೆಲ್ಪ್. ಆದರೆ ಇಂಥ ಹೆಲ್ಪ್ ಹೆಂಗೆ? ಲೇ ನೀ ಮೊದಲು ಅಡ್ಡ ಬಾಯಿ ಹಾಕೋದು ಬಿಡ. ಏನು
ಈಗ ನೀ ನಾಳೆ ನಮ್ಮ ಅಜ್ಜಾಗ ಬರಾಕತ್ತಿ ಅಷ್ಟ ಸಾಲಿಗೆ, ಇಲ್ಲ ಅಂದ್ರೆ ನಂಗೆ ಸಾಲಿಗೆ ಕರ್ಕೊಳ್ದಲ್ಲ ಮತ್ತು ನಾ ಮನ್ಯಾಗ ಕುಂತಿದ್ದಕ್ಕೆ ಮತ್ತು ಮನ್ಯಾಗ ಮತ್ತು ಬೈಸ್ಕೊಳ್ದಾಕತ್ನ ಏನ. ಸುಮ್ಮನೆ ನಾಳೆ ರೆಡಿ ಆಗ, ನಾಳೆ 9:00 ಬರ್ತೀನಿ, 10:00 11ಕ್ಕೆ ಹೋಗೋಣ ರೆಡಿ ಆಗಿ. ಮಚ್ಚ ಬ್ಯಾಡ ಅಂತೀನಿ ನೋಡ ಮಚ್ಚ. ನೀವು ಅಂದ್ರು ಕರ್ಕೊಂಡು ಹೋಗ್ತೀನಿ, ಬ್ಯಾಡ ಅಂದ್ರು ಕರ್ಕೊಂಡು ಹೋಗವನ. ನಾಳೆ ಬರ್ತೀನಿ ರೆಡಿ ಆಗಿ 9:00. ಲೇ ತಡಿಲೇ. ಹೋಗೋ ಅವನು ಇವ ಏನ ಮಾಡುವಂಗ ಕಾಂತಾನಪ್ಪ ಯಪ್ಪ ನಮಗೆ. ಅಲ್ಲ ಇವ್ರ ಅಜ್ಜಾಗ ನಾನು ನಟಿಸ್ಬೇಕಾ ಅದು ನಾಳೆ? ಅಯ್ಯೋ ಏನಾಗುತ್ತಾ ಏನ.